ಇದೀಗ ಪಂದ್ಯ ಆರಂಭವಾಗಿದೆ. ದಾಳಿಯಲ್ಲಿ ವಿಶ್ವ ಯುವ ಕಬಡ್ಡಿ ಸೀರೀಸ್ ಅನ್ನು ಪ್ರತಿನಿಧಿಸಿದಂತ ಆಟಗಾರ ಮಿಡ್ ಲೈನ್ ಹತ್ತಿರದಲ್ಲಿ ಒಂದು ಅದ್ಭುತವಾದಂತಹ ಟ್ಯಾಕಲ್. ಎಸ್ 1-0. ಎಸ್ ರತನ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ, ಪ್ರೋ ಕಬಡ್ಡಿಯಲ್ಲೂ ಸಹ ತೆಲುಗು ಟೈಟಾನ್ಸ್ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. 1-1 ಪಂದ್ಯ. ದಾಳಿಯಲ್ಲಿ ರಾಜ್ಯ ಒಕ್ಕಲಿಗರ ಸಂಘ ತಂಡದ ಚೇತನ್. ಕಬಡ್ಡಿಯ ಎಲ್ಲ ಕೌಶಲ್ಯವನ್ನ ಈತನಲ್ಲಿ ಕಾಣಬಹುದು. ಚುರುಕಿನ ಪಾದಗಳ ಚಲನೆಯೊಂದಿಗೆ ಟೋ ಟಚ್ ಮಾಡುವಂತ ಪ್ರಯತ್ನ. ಮುಂದಿನ ಪಂದ್ಯ BGS ಹಾಸನ್ ವರ್ಸಸ್ ವಿಜಯ ಕಾಲೇಜ್ ಮಂಡ್ಯ. ಪ್ಲೀಸ್ ಗೆಟ್ ರೆಡಿ. ದಿಸ್ ಇಸ್ ಫಸ್ಟ್ ಕಾಲ್ ಫಾರ್ ಯು. ಹಾಸನ್ BGS ವರ್ಸಸ್ ವಿಜಯ ಕಾಲೇಜ್ ಮಂಡ್ಯ. ಪ್ಲೀಸ್ ಗೆಟ್ ರೆಡಿ. ಥರ್ಡ್ ರೈಡ್, ಡೂ ಆರ್ ಡೈ. ಮಾಡು ಇಲ್ಲವೇ ಮಾಡಿ. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಬಾಬು ಅಡ್ವಾನ್ಸ್ ಟ್ಯಾಕಲ್ಗೆ ಮುಂದಾದ್ರು. 3-1 ಇನ್ ಫೇವರ್ ಆಫ್ RVS. ರತನ್ ಒಂದು ಉತ್ತಮವಾದಂತಹ ಹ್ಯಾಂಡ್ ಟಚ್. ಲೆಫ್ಟ್ ಕಾರ್ನ್ ಭಾಗದಲ್ಲಿದ್ದಂಥ ರಾಕೇಶ್ ಅವರನ್ನು ಔಟ್ ಮಾಡಲು ಯಶಸ್ವಿ ಆದ್ರು. ಮುಂದಿನ ಪಂದ್ಯ ವಿಜಯ ಕಾಲೇಜ್ ಮಂಡ್ಯ ವರ್ಸಸ್ BGS ಹಾಸನ್. ಎರಡು ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ. ತಮಗಿದು ಪ್ರಥಮ ಕರೆ. ಎಸ್ ಮನೋಜ್ ಗೌಡ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. ಇದು ಬೋನಸ್ ಅಂಕದೊಂದಿಗೆ ತಂಡಕ್ಕೆ ವಾಪಸ್ ಆಗಿದ್ದಾನೆ. 4-2 ಇನ್ ಫೇವರ್ ಆಫ್ RVS. ದಾಳಿಯಲ್ಲಿ ವಿಶ್ವ ಈ ಬಾರಿ ಲೆಫ್ಟ್ ಕವರ್ ಭಾಗದಿಂದ ಒಂದೊಳ್ಳೆ ಟ್ಯಾಕಲ್. ವಾಟ್ ಅ ಕ್ಯಾಚ್. ಒಂದೊಳ್ಳೆ ಕಾಂಬಿನೇಷನ್ ಟ್ಯಾಕಲ್. ದಾಳಿಗಾರನಿಗೆ ಕೇವಲ ಬೋನಸ್ ಅಂಕ ಮಾತ್ರ ಇಲ್ಲಿ ಲಭಿಸ್ತಾ ಇದೆ. ರಾಷ್ಟ್ರಕವಿ ಕುವೆಂಪು ಕಪ್ 2025 ಈ ಒಂದು BIT ಕಾಲೇಜು ಕ್ರೀಡಾಂಗಣದಲ್ಲಿ ಬಹಳ ಅದ್ಭುತವಾಗಿ ಆಯೋಜನೆಗೊಂಡಿದೆ. ಮಂಜು RVS ತಂಡದ ಯುವ ದಾಳಿಗಾರ. ಲೆಫ್ಟ್ ಕಾರ್ನ್ ಭಾಗದಲ್ಲಿ ಜಿತಿನ್, ರೈಟ್ ಕಾರ್ನ್ ಭಾಗದಲ್ಲಿ ವಿನೋದ್. ಇಬ್ಬರು ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯಲ್ಲಿ ಬಂಗಾರದ ಪದಕವನ್ನು ಪಡ್ಕೊಂಡಿರುವಂತಹ ಆಟಗಾರರು. ಈ ಭಾರಿ ದಾಳಿಯಲ್ಲಿ ರತನ್ ರಥನ ಎಸ್ 5-4 1 ಅಂಕದ ಮುನ್ನಡೆಯಲ್ಲಿ RVS ತಂಡದ ಕೋಚ್ ಆಗಿ ಮಂಜುನಾಥ್ ಗೌಡ ಅವರು ಒಬ್ಬ ರಾಷ್ಟ್ರೀಯ ಆಟಗಾರನಾಗಿ RVS ತಂಡದ ತರಬೇತುದಾರನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ. ಮನೋಜ್ ಗೌಡ ಮಂಡ್ಯ ಮೂಲದ ಆಟಗಾರ, ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ, ಲೆಫ್ಟ್ ರೈಡರ್.
ಎಸ್ ರಂಜಿತ್ ನಾಯ್ಕ್ ಪ್ರೋ ಕಬಡ್ಡಿಯಲ್ಲಿ ಪಟ್ನಾ ಪೈರೇಟ್ಸ್ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ರೈಟ್ ಕವರ್ ಮೇಲೆ ಅಟ್ಯಾಕ್ ಮಾಡಿದ್ರು. ಮಹೇಂದ್ರ ಗೆಂಡೆ ಸಬ್ ಜೂನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂಥ ಒಬ್ಬ ಶ್ರೇಷ್ಠ ಡಿಫೆಂಡರ್ ಅಲ್ಲಿ ಔಟ್ ಆಗಿ ಅಂಕಣದ ಹೊರ ನಡೆದಿದ್ದಾನೆ. 6-5 ಪಂದ್ಯ, 1 ಅಂಕದ ಮುನ್ನಡೆಯಲ್ಲಿ RVS ರಾಜ್ಯ ಒಕ್ಕಲಿಗರ ಸಂಘ ಶಿಕ್ಷಣಕ್ಕೆ, ಕ್ರೀಡೆಗೆ, ಸಾಂಸ್ಕೃತಿಕ ರಂಗಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿ ಸುಮಾರು 119 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ನಮ್ಮ ರಾಜ್ಯ ಒಕ್ಕಲಿಗರ ಸಂಘ ಇವರ ಸಹಕಾರದೊಂದಿಗೆ ಕುವೆಂಪು ಲಲಿತಾ ಕಲಾ ಸಂಘ 30ನೇ ವಾರ್ಷಿಕೋತ್ಸವದ ಅಂಗವಾಗಿ ಈ ಒಂದು ರಾಷ್ಟ್ರಕವಿ ಕುವೆಂಪು ಕಪ್ 2025 7-5 2 ಅಂಕದ ಮುನ್ನಡೆಯಲ್ಲಿ RVS. ಶಿವ ಬಿಗಿಯಾದಂತಹ ಒಂದು ಟ್ಯಾಕಲ್. ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಒಬ್ಬ ಯುವ ಪ್ರತಿಭೆ ಶಿವ ಒಂದೊಳ್ಳೆ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾನೆ. ವಾಟ್ ಅ ಕ್ಯಾಚ್. 8-5 3 ಅಂಕದ ಮುನ್ನಡೆಯಲ್ಲಿ RVS. ರೈಟ್ ನಲ್ಲಿ ಮಂಜು, ರೈಟ್ ರೈಡರ್. 4 ಆಟಗಾರರ ನಡುವೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಜಿತಿನ್, ರೈಟ್ ಕಾರ್ನರ್ ಭಾಗದಲ್ಲಿ ವಿನೋದ್. ಇಬ್ಬರು ಅದ್ಭುತವಾದಂತಹ ಕಾರ್ನರ್ಗಳ ಮೇಲೆ ಮಂಜು. ಒಂದು ಎಂಟಿ ರೈಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಮತ್ತೆ ದಾಳಿಯಲ್ಲಿ ರತನ್, ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿ ಬಂಗಾರದ ಪದಕವನ್ನು ಪಡ್ಕೊಂಡಂತಹ ಆಟಗಾರ. RVSನ 7 ಆಟಗಾರರ ನಡುವೆ ಬೋನಸ್ ಆನ್ ಆಗಿರುವ ಸಂದರ್ಭ. ರೈಟ್ ರೈಡರ್, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ರಾಕಿ, ಕವರ್ ಭಾಗದಲ್ಲಿ ಮಹೇಂದ್ರ. ಡಿಫೆನ್ಸ್ ಭಾಗದಲ್ಲಿ ಸಹ ಅಷ್ಟೇ ರಕ್ಷಣಾತ್ಮಕ ಆಟವನ್ನು ಕಾಣಬಹುದು. ಮುಂದಿನ ಪಂದ್ಯ ವಿಜಯ ಕಾಲೇಜ್ ಮಂಡ್ಯ ವರ್ಸಸ್ ಆದಿ ಚುಂಚನಗಿರಿ ಹಾಸನ್. RVS ತಂಡದ ಚೇತನ್ ರಾಷ್ಟ್ರೀಯ ಕಬಡ್ಡಿ ಆಟಗಾರ. ರಂಜಿತ್ ನಾಯ್ಕ್ 8-5 ಪಂದ್ಯದ ಪ್ರಥಮಾರ್ಧದ ಕೊನೆಯ ಹಂತದಲ್ಲಿ ಮಾಡು ಇಲ್ಲವೇ ಮಡಿ. 4 ಆಟಗಾರರ ನಡುವೆ ಮನೋಜ್ ಗೌಡ. ಈ ಬಾರಿ ರಂಜಿತ್ ನಾಯ್ಕ ಡಬಲ್ ಆಂಕಲ್ ಹೋಲ್ಡ್ ಲೆಫ್ಟ್ ಇನ್ನು ಜಾಗದಿಂದ ಒಂದೊಳ್ಳೆ ಟ್ಯಾಕಲ್ ಅನ್ನ ಸಾಧಿಸಿಕೊಂಡಿದ್ದಾರೆ ರಂಜಿತ್ ನಾಯ್ಕ್. Start right. Do or die. ಮಾಡು ಇಲ್ಲವೇ ಮಡಿ. ಒಂದು ತಂಡದಿಂದ ನೇರವಾಗಿ 2 ಎಂಟಿ ರೈಡ್ ಆದ್ರೆ ಈ ಬಾರಿ ಡಿಸೈಡ್ ರೈಡ್ ನಲ್ಲಿ ರಂಜಿತ್ ನಾಯ್ಕ್ ಯಶಸ್ವಿ ಆಗ್ತಾ ಇದ್ದಾನೆ. ಒಬ್ಬ ದಾಳಿಗಾರ ಮಂಜು ಇಲ್ಲಿ ಟ್ಯಾಕಲ್ಗೆ ಮುಂದಾದ್ರು. ಎಂಟು 7 ಈ ಬಾರಿ ಮತ್ತೊಂದು ಅದ್ಭುತವಾದಂತಹ ಟ್ಯಾಕಲ್ ರಂಜಿತ್ ನಾಯ್ಕ ಹಾಗೂ ಜಿತಿನ್. ಒಬ್ಬ ದಾಳಿಗಾರನಾಗಿ ರಂಜಿತ್ ನಾಯ್ಕ್ ಇಲ್ಲಿ ಡಿಫೆನ್ಸ್ ಭಾಗದಲ್ಲೂ ಸಹ ಯಶಸ್ವಿಯಾದಂತಹ ಅಂಕವನ್ನ ಕಲೆ ಆಗ್ತಾ ಇದ್ದಾನೆ. 8-8. ರತನ್ ಶಿವ ಅವರಿಂದ ಟ್ಯಾಕಲ್ ನ ಪ್ರಯತ್ನ ಇತ್ತು. ಉತ್ತಮವಾದಂತಹ ಎಸ್ಕೇಪ್.
9-8 1 ಅಂಕದ ಮುನ್ನಡೆಯಲ್ಲಿ ಎಲ್ಮಾಸ್ ಗ್ರೂಪ್ಸ್ ಮಂಗಳೂರು. ರಾಕಿ ಬೇಡವಾದಂತಹ ಅದು ಟ್ಯಾಕಲ್ಗೆ ಮುಂದಾಗಿದ್ದಾನೆ. 10-8 ಪಂದ್ಯ, 2 ಅಂಕದ ಮುನ್ನಡೆಯಲ್ಲಿ ಎಲ್ಮಾಸ್ ಗ್ರೂಪ್ಸ್. As for the next match, Vijay College Mandya versus Adi Chinchanagiri Hassan. Please get ready. This is second call for you. ಸಬ್ಸ್ಟಿಟ್ಯೂಟ್ ಮೂಲಕ RVS ತಂಡದಲ್ಲಿ ಜರ್ಸಿ ನಂಬರ್ 5 ಯಶವಂತ್ 7 ಆಟಕ ನಡುವೆ ಬೋನಸ್ ಆನ್ ಆಗಿರುವ ಸಂದರ್ಭ. ಈ ಬಾರಿ ಒಂದೊಳ್ಳೆ ಆಂಕಲ್ ಹೋಲ್ಡ್, ದಾಳಿಗನಿಗೆ ಒಂದು ಬೋನಸ್ ಅಂಕ ಲಭಿಸ್ತಾ ಇದೆ. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ 11-9 ಇನ್ ಫೇವರ್ ಆಫ್ ಎಲ್ಮಾಸ್ ಗ್ರೂಪ್ಸ್ ಮಂಗಳೂರು. ರಾಜ್ಯ ಒಕ್ಕಲಿಗರ ಸಂಘ, ಕುವೆಂಪು ಲಲಿತ ಕಲಾ ಸಂಘ ಹಾಗೂ ರಾಜ್ಯ ಒಕ್ಕಲಿಗರ ಸಂಘ ಎಂಪ್ಲಾಯೀಸ್ ಅಸೋಸಿಯೇಷನ್ ಇವರ ಸಹಯೋಗದೊಂದಿಗೆ ರಾಷ್ಟ್ರಕವಿ ಕುವೆಂಪು ಕಪ್ 2025 ರಾಜ್ಯ ಮಟ್ಟದ ಆಹ್ವಾನಿತ ಕಾಲೇಜುಗಳ ಪುರುಷರ ಕಬಡ್ಡಿ ಪಂದ್ಯಾವಳಿ. ಈ ಕಬಡ್ಡಿ ಪಂದ್ಯಾವಳಿಗೆ ಪ್ರಾಯೋಜಕರಾಗಿರ್ತಾರೆ ಕೆನರಾ ಬ್ಯಾಂಕ್ ಬೆಂಗಳೂರು. ಕೆನರಾ ಬ್ಯಾಂಕ್ನ ಮುಖ್ಯಸ್ಥರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪು ಕಪ್ನ ಆಯೋಜಕರ ಪರವಾಗಿ ಅಭಿನಂದನೆ. ದ್ವಿತೀಯಾರ್ಧದಲ್ಲಿ ಆಲ್ಮಾಸ್ ಗ್ರೂಪ್ಸ್ ತಂಡವನ್ನು ಸೇರಿಕೊಂಡಿದ್ದಾನೆ. ಯಾರು ಭೀಮಾ. ನಮ್ಮ ರೋಹಿತ್ ಭಾರದ್ವಾಜ್ ಅವರು ನೆಕ್ಸ್ಟ್ ಭೀಮಾಗೋಸ್ಕರ ಒಂದು ಸಾಂಗ್ ರೆಡಿ ಮಾಡಿಕೊಡಿ. ಮುಂದಿನ ಪಂದ್ಯ ವಿಜಯ ಕಾಲೇಜ್ ಮಂಡ್ಯ ವರ್ಸಸ್ ಆದಿ ಚುಂಚನಗಿರಿ ಹಾಸನ್. ಪ್ಲೀಸ್ ಗೆಟ್ ರೆಡಿ. ದಿಸ್ ಇಸ್ ಸೆಕೆಂಡ್ ಕಾಲ್ ಫಾರ್ ಯು. ಅನಿಲ RVS ತಂಡದ ಯುವ ದಾಳಿಗಾರ ಸಬ್ಸ್ಟಿಟ್ಯೂಟ್ ಮೂಲಕ ತಂಡವನ್ನು ಸೇರಿಕೊಂಡಿದ್ದಾನೆ. ಸಂಪೂರ್ಣವಾಗಿ ಬೋನಸ್ ಅಂಕವನ್ನು ಬಿಟ್ಕೊಡ್ತಾ ಇದ್ದಾರೆ ಎಲ್ಮಾಸ್ ಗ್ರೂಪ್ಸ್ ತಂಡದ ಆಟಗಾರರು. ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ. ಕಾದ್ ನೋಡೋಣ. ರೈಟ್ ಕಾರ್ನರ್ ಭಾಗದಲ್ಲಿ ಬಾಬು, ರೈಟ್ ಕವರ್ ಭಾಗದಲ್ಲಿ ವಿನೋದ್, ಲೆಫ್ಟ್ ಕವರ್ ಭಾಗದಲ್ಲಿ ಆದಿ. ಸಂಪೂರ್ಣವಾಗಿ ಸಮಯದ ಮುಕ್ತಾಯದ ಹಂತದವರೆಗೂ ಸಹ ಯಾವುದೇ ರೀತಿಯಾದಂತಹ ಟ್ಯಾಕಲ್ಗೆ ಮುಂದಾಗಿರಲ್ಲ. ಕೊನೆಯ ಕ್ಷಣದಲ್ಲಿ ಒಂದೊಳ್ಳೆ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. ಈ ಮೂಲಕ ದಾಳಿಗನಿಗೆ ಕೇವಲ ಒಂದು ಬೋನಸ್ ಅಂಕ ಮಾತ್ರ ಇಲ್ಲಿ ಲಭಿಸ್ತಾ ಇದೆ. ಸಂಪೂರ್ಣವಾಗಿ RVS ತಂಡದ ಆಟಗಾರರು ಸಬ್ಸ್ಟಿಟ್ಯೂಷನ್ ಮೂಲಕ ದ್ವಿತೀಯಾರ್ಧದ ಆರಂಭಿಕ ಹಂತದಲ್ಲಿ ಯಾವ ರೀತಿ ಪ್ರದರ್ಶನ ನೀಡುತ್ತಾರೆ ಕಾದು ನೋಡಬೇಕಾಗಿದೆ. 14-10 14-10 ಇನ್ ಫೇವರ್ ಆಫ್ ಆಲ್ಮಾಸ್ ಗ್ರೂಪ್ಸ್. ದಾಳಿಯಲ್ಲಿ ಭೀಮಾ. ಆಲ್ಮಾಸ್ ಗ್ರೂಪ್ಸ್ ತಂಡದ ಒಬ್ಬ ಬಲಿಷ್ಠ ದಾಳಿಗಾರ ದಯಾ ನಾಯಕ್, ರೈಟ್ ರೈಡರ್. ಈ ಬಾರಿ ಶಿವ ಬೇಡವಾದಂಥ ಟ್ಯಾಕಲ್ಗೆ ಮುಂದಾದ್ರು. ಹದಿನೈದು 10 5 ಅಂಕದ ಮುನ್ನಡೆಯಲ್ಲಿ
ಎಲ್ಮಾಸ್ ಗ್ರೂಪ್ಸ್. 5 ಅಂಕದ ಮುನ್ನಡೆ. ದಾಳಿಯಲ್ಲಿ ಮನೋಜ್ ಗೌಡ, ಒಬ್ಬ ಪ್ರೋ ಕಬಡ್ಡಿಯ ಹೆಸರಾಂತ ಆಟಗಾರ. ರತನ್, ಆರು ಆಟಗಾರ ನಡುವೆ ಬೋನಸ್ ಆನ್ ಆಗಿರುವ ಸಂದರ್ಭ. ಕ್ವಿಕ್ ಆದಂತಹ ಒಂದು ದಾಳಿ. ಹದಿನೈದು 10, 5 ಅಂಕದ ಮುನ್ನಡೆಯಲ್ಲಿ ಎಲ್ಮಾಸ್ ಗ್ರೂಪ್ಸ್ ಮಂಗಳೂರು. ರಾಜ್ಯ ಒಕ್ಕಲಿಗರ ಸಂಘ ಎಸ್ ಮನೋಜ್ ಗೌಡ ಅವರನ್ನ ಆದಿ ಡಬಲ್ ಟೈ ಹೋಲ್ಡ್ ಮೂಲಕ ಇಲ್ಲಿ ಬಂಧಿಸಿಕೊಂಡಿದ್ದಾನೆ. ವಾಟ್ ಅ ಕ್ಯಾಚ್! ಅದು ಬಿಗಿಯಾದಂತ ಹಿಡಿತ. ಮತ್ತೆ ದಾಳಿಯಲ್ಲಿ ರತನ್. ಐದು ಆಟಗಳ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ರಾಕಿ. ಈ ಬಾರಿ ಮಹೇಂದ್ರ ಅವರಿಂದ ಡಬಲ್ ಆಂಕಲ್ ಹೋಲ್ಡ್ ನ ಪ್ರಯತ್ನ ಇತ್ತು. ವಾಟ್ ಅ ಎಸ್ಕೇಪ್! ಸುಂದರವಾದಂತಹ ಒಂದು ಜಂಪಿಂಗ್ ಸ್ಕಿಲ್ ಮೂಲಕ ಇಲ್ಲಿ ರತನ್ ಎಸ್ಕೇಪ್ ಆಗ್ತಾ ಇದ್ದಾನೆ. ಅನುಭವ ಇದೆ ರತನ್ ಅವರಿಗೆ. ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಹಾಗೆ ಈ ಬಾರಿ ಏಕಾಂಗಿಯಾಗಿ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಅನಿಲ ಮತ್ತೆ ದಾಳಿಯಲ್ಲಿ ಎಲ್ಮಾಸ್ ಗ್ರೂಪ್ಸ್ ಮಂಗಳೂರು ತಂಡದ ಭೀಮಾ. 17-11, 6 ಅಂಕದ ಮುನ್ನಡೆಯಲ್ಲಿ ಎಲ್ಮಾಸ್ ಗ್ರೂಪ್ಸ್. ಮತ್ತೆ ದಾಳಿಯಲ್ಲಿ ಅನಿಲ, ರಾಜ್ಯ ಒಕ್ಕಲಿಗರ ಸಂಘಟನದ ಒಬ್ಬ ಯುವ ಪ್ರತಿಭೆ. ಚುರುಕಿನ ಪಾದಗಳ ಚಲನೆಯೊಂದಿಗೆ ಅಂಕಕ್ಕಾಗಿ ಪ್ರಯತ್ನ. ಕನ್ಫ್ಯೂಸ್ ಮಾಡುವಂತಹ ಯತ್ನ. ಕಾದ್ ನೋಡೋಣ ಡಿಫೆನ್ಸ್ ಭಾಗದಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳಿ. ವಾಟ್ ಅ ಕ್ಯಾಚ್! ರಂಜಿತ್ ನಾಯ್ಕ್ ರೈಟ್ ಕವರ್ ಭಾಗದಿಂದ ಒಂದು ಶ್ರೇಷ್ಠ ಬ್ಲಾಕ್ ಅಂತ ಹೇಳ್ಬೋದು. ದಾಳಿಗೂ ಸೈ, ಡಿಫೆನ್ಸ್ಗೂ ಸೈ ಅನ್ನುವ ರೀತಿಯಲ್ಲಿ ರಂಜಿತ್ ನಾಯ್ಕನ ಒಂದು ಅದ್ಭುತವಾದಂತಹ ಪ್ರದರ್ಶನ ಕಾಣಬಹುದಾಗಿದೆ ಈ ಬಾರಿ. ಚೇತನ್ ನಾಯ್ಕ್ ರೈಟ್ ಕಾರ್ನರ್ ಭಾಗದಿಂದ ಒಂದೊಳ್ಳೆ ಡೈವಿಂಗ್ ಟ್ಯಾಕಲ್ ಅನ್ನು ತೆಗೆದುಕೊಂಡಿದ್ದಾರೆ. 18-12, ಎಲ್ಮಾಸ್ ಗ್ರೂಪ್ಸ್ ಮಂಗಳೂರು ತಂಡದ ಪರವಾಗಿ. ಮನೋಜ್ ಗೌಡ, Yes, 18-13 in favor of Elmas Groups. ಮತ್ತೆ ದಾಳಿಯಲ್ಲಿ ಭೀಮಾ. ಐದು ಆಟಗಾರ ನಡುವೆ ಬೇಡವಾದಂತಹ ಟ್ಯಾಕಲ್. ಶಿವ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಡಿಫೆನ್ಸ್ ವಿಭಾಗದಲ್ಲಿ. 19-13, ಎಲ್ಮಾಸ್ ಗ್ರೂಪ್ಸ್ ತಂಡದ ಪರವಾಗಿ. ಟೀಮ್ ಕ್ಯಾಪ್ಟನ್ ಲಾಸ್ಟ್ 5 minutes ಟು ಗೋ. ಕೊನೆ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 19-13, ಎಲ್ಮಾಸ್ ಗ್ರೂಪ್ಸ್ ತಂಡದ ಪರವಾಗಿ. ಅಲ್ಲಿ ಸ್ಪೆಲ್ಲಿಂಗ್ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು. ಎಲ್ಮಾಸ್. एस कैप्टन लास्ट 4 minutes टू गो. आखिरी 4 मिनट का खेल अभी बाकी है. व्हाट अ कैच! आदि ಮನೋಜ್ ಗೌಡ ಅವರಿಗೆ ರೋಲ್ ಆಗೋದಕ್ಕೆ ಬಿಟ್ಟಿಲ್ಲ. ಅಲ್ಲಿ ಪರಿಪೂರ್ಣವಾದಂತಹ ಒಂದು ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾನೆ ಆದಿ. 20-13 ಇನ್ ಫೇವರ್ ಆಫ್ ಎಲ್ಮಾಸ್ ಗ್ರೂಪ್ಸ್. ರಂಜಿತ್ ನಾಯ್ಕ್ ಪ್ರೋ ಕಬಡ್ಡಿಯಲ್ಲಿ ಪಟ್ನಾ ಪೈರೇಟ್ಸ್ ತಂಡವನ್ನು ಪ್ರತಿನಿಧಿಸಿದಲ್ಲದೆ
ವಿದೇಶದಲ್ಲೂ ಸಹ ಕಬಡ್ಡಿಯನ್ನು ಆಡಿದಂತಹ ಒಬ್ಬ ಹೆಮ್ಮೆಯ ಆಟಗಾರ. RVS ತಂಡದ ಚೇತನ್ ಲೆಫ್ಟ್ ರೈಡರ್. ಕ್ವಿಕ್ ಆದಂತಹ ದಾಳಿಯೊಂದಿಗೆ ಥರ್ಡ್ ರೈಟ್ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಕ್ಯಾಪ್ಟನ್ ಲಾಸ್ಟ್ 3 minutes to go. ರತನ (21-13) in favor of Elmas Groups. Yes, Vinod Naik, what a powerful touch. ವೇಗಕ್ಕೆ ಇಲ್ಲಿ ಕಡಿವಾಣವನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು. ಅದು ಟೈಮಿಂಗ್ ಟ್ಯಾಕಲ್ ವಿನೋದ್ ನಾಯ್ಕ್ ಭಟ್ಕಳ ಇವರಿಂದ. 25-13 in favor of Elmas Groups. RVS ತಂಡದ ಅನಿಲ ಯುವ ದಾಳಿಗರ ಚುರುಕಿನ ಪಾದಗಳ ಚಲನೆಯೊಂದಿಗೆ ಎಸ್ ಜಿತೀನಾ ಮಿಡ್ ಲೈನ್ ಹತ್ತಿರದಲ್ಲಿದ್ರು. ಎಸ್ ವೇಟ್ 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 ಆಟಗಾರ ಹಿಂದಕ್ಕೆ ಬನ್ನಿ, ಪ್ಲೇಯರ್ಸ್ ಹಿಂದಕ್ಕೆ ಬನ್ನಿ. ಹಲೋ, ಆಟಗಾರ ಯಾಕೆ ನೀವು ಮಾತಾಡ್ಕೊಂತೀರಾ? ಕಬಡ್ಡಿಯಲ್ಲಿ ಏನು ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಈ ರೀತಿಯಾದಂಥ ದಾಳಿಗಳು ಸಾಕ್ಷಿ ಆಗುತ್ತೆ. ಕಾದ್ ನೋಡೋಣ ಏನಾಗಿರ್ಬೋದು ಅಂತ ಹೇಳಿ. ಏನೇ ಗೊಂದಲ ಇದ್ರು ಕ್ಯಾಪ್ಟನ್ ಒಬ್ರು ಮಾತಾಡಿ. ಪ್ಲೇಯರ್ಸ್ ಹಿಂದಕ್ಕೆ ಬನ್ನಿ. ತೀರ್ಪುಗಾರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರುತ್ತೆ. ಏನೇ ಗೊಂದಲ ಇದ್ರು ಅಲ್ಲಿ ಕ್ಯಾಪ್ಟನ್ ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳಿ. As 3 point RVS. ಎಲ್ಲರೂ ಮಾತಾಡಬೇಡಿ. RVS ಕ್ಯಾಪ್ಟನ್ ಒಬ್ರೆ, ಏನೇ ಗೊಂದಲ ಇದ್ರು ಕ್ಯಾಪ್ಟನ್ ಒಬ್ರು ಮಾತಾಡಿ. ಉಳಿದ ಪ್ಲೇಯರ್ ಹಿಂದಕ್ಕೆ ಬನ್ನಿ. ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರುತ್ತೆ. ನೋಡಿ, ಸಾಕಷ್ಟು ನುರಿತ ಅನುಭವಿ ತೀರ್ಪುಗಾರಿದ್ದಾರೆ. ರಾಜ್ಯ, ರಾಷ್ಟ್ರಮಟ್ಟ, ಅಂತಾರಾಷ್ಟ್ರೀಯ ಮಟ್ಟ ಹಾಗೆ ಪ್ರೋ ಕಬಡ್ಡಿಯಲ್ಲೂ ಸಹ ತೀರ್ಪುಗಾರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅಲ್ಲಿ ತೀರ್ಪುಗಾರ ಏನು ತೀರ್ಮಾನ ನೀಡ್ತಾರೆ ಅದಕ್ಕೆ ಆಟಗಾರ ಬದ್ಧರಾಗಿರಬೇಕು. ಸೂಪರ್ ರೈಡ್ 3 point RVS. ಸಂಪೂರ್ಣವಾಗಿ ಸಮಯವನ್ನು ವ್ಯರ್ಥ ಮಾಡುವಂಥ ಪ್ರಯತ್ನದಲ್ಲಿ ರತನ್ ನಾಯ್ಕ್. ಕ್ಯಾಪ್ಟನ್ ಲಾಸ್ಟ್ 2 minutes to go. ಮುಂದಿನ ಪಂದ್ಯ ವಿಜಯ ಕಾಲೇಜ್ ಮಂಡ್ಯ ವರ್ಸಸ್ ಆದಿ ಚುಂಚನಗಿರಿ ಹಾಸನ್. ಎರಡು ತಂಡದ ಆಟಗಾರ ಆದಷ್ಟು ಬೇಗ ಸಿದ್ಧರಾಗಿ
ಹಲೋ 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 ಚೆಕ್. ಮತ್ತೆ ದಾಳಿಯಲ್ಲಿ ಮನೋಜ, ರಾಜ್ಯ ಒಕ್ಕಲಿಗರ ಸಂಘ ವರ್ಸಸ್ ಎಲ್ಮಾಸ್ ಗ್ರೂಪ್ಸ್. ಒಬ್ಬ ಅನುಭವಿ ಆಟಗಾರ, 4 ಆಟಗಾರ ನಡುವೆ ಕಿಕ್ ಮಾಡುವಂತ ಪ್ರಯತ್ನ. ಲೆಫ್ಟ್ ಕಾರ್ನ್ ಭಾಗದಲ್ಲಿ ಆದಿ, ರೈಟ್ ಕಾರ್ನ್ ಭಾಗದಲ್ಲಿ ವಿನೋದ. ಒಂದು ಉತ್ತಮವಾದಂತಹ ಟಚ್ ಪಾಯಿಂಟ್. 25-17. ವೈಟ್ ಮುಂದಿನ ಪಂದ್ಯ ವಿಜಯ ಕಾಲೇಜ್ ಮಂಡ್ಯ ವರ್ಸಸ್ ಆದಿ ಚುಂಚನಗಿರಿ ಹಾಸನ. ನಮ್ಮ ಪ್ರೇಕ್ಷಕರು ಒಂದ್ ಸ್ವಲ್ಪ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದಾರೆ. ಅಂದ್ರೆ ಭೀಮ್ ಔಟ್ ಆಗಿ ಹೊರಗಡೆ ಕೂತಿರೋದು ಅವ್ರಿಗೆ ಒಂದ್ ಸ್ವಲ್ಪ ಬೇಜಾರಾಗಿದೆ. ಎಲ್ಲಿ ಜೋಶು? ಇಷ್ಟೇನಾ? ಸಾಕಾಗ್ತಾ ಇಲ್ಲ. ಯಾಕೆ ಜನರೇ? Yes, captain. Last 1 minute to go. 25-17 in favor of Elmas Groups, Mangaluru. ಸೂಪರ್ ಟೆಕ್ ಲಾನ್ ಆಗಿರುವಂತ ಸಂದರ್ಭ. 3 ಆಟಗಾರ ನಡುವೆ ಮನೋಜ್ ಗೌಡ. ವಾಟ್ ಅ ಡ್ಯಾಶ್. ವಿನೋದ್ ಥರ್ಡ್ ರೈಟ್. 2 ಆರ್ ಡನ್. ಮಾಡು ಇಲ್ಲವೇ ಮಡಿ. ಒಂದು ಅಂಕವನ್ನ ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ರಂಜಿತ್ ನಾಯ್ಕ್. 6 ಆಟಗಾರ ನಡುವೆ ಬ್ಯಾಕ್ ಹೋಲ್ಡ್ನ ಪ್ರಯತ್ನ. ಎಸ್ ದೇವ, ವಾಟ್ ಅ ಬ್ಯಾಕ್ ಹೋಲ್ಡ್. ಕಬಡ್ಡಿಯಲ್ಲಿ ಬೆನ್ನು ತೋರಿಸಬಾರ್ದು ಅಂತ ಹೇಳ್ತಾರೆ. ಬೆನ್ನು ತೋರಿಸಿದ್ರೆ ಈ ರೀತಿಯಾದಂತಹ ಟ್ಯಾಕಲ್ಗಳು ಬರುತ್ತೆ. ಎಸ್ ಮಂಜು ಗ್ಯಾಪ್ ಅನ್ನು ಹುಡುಕ್ತಾ ಇಲ್ಲಿ ಎಸ್ಕೇಪ್ ಆಗಿದ್ದಾನೆ. 27-19 ಇನ್ ಫೇವರ್ ಆಫ್ ಎಲ್ಮಾಸ್ ಗ್ರೂಪ್ಸ್. ರಥನ ಏಳು ಆಟಗಾರ ನಡುವೆ. ಎಸ್ ಮ್ಯಾಚ್ ಓವರ್. ಈ ಪಂದ್ಯದಲ್ಲಿ ಎಲ್ಮಾಸ್ ಗ್ರೂಪ್ಸ್ ಮಂಗಳೂರು ವಿಜಯಶಾಲಿಯಾಗಿದೆ. ಉತ್ತಮ ಪ್ರದರ್ಶನ ನಡೆದಂತಹ ರಾಜ್ಯ ಒಕ್ಕಲಿಗರ ಸಂಘಕ್ಕೆ